ಹಾಯ್ ಗಾಯ್ಸ್, ಯಾವ ಇವೆಲ್ಲ ನಾವು ಹೋಗ್ತಾ ಇದೀವಿ ಇವತ್ತು ನಾಮದ ಚಿಲುಮೆ. ನಾಮದ ಚಿಲುಮೆ ಅಂದ್ರೆ ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ये बड़ी अच्छी बात कही आप. ನಾಮದ ಚಿಲುಮೆ ಅಂತ ಯಾಕೆ ಕರೀತಾರೆ ಅಂದರೆ, ರಾಮ, ಸೀತೆ ಮತ್ತು ಲಕ್ಷ್ಮಣ ಇಲ್ಲಿ ವನವಾಸಕ್ಕೆ ಅಂತ ಇಲ್ಲಿ ಬಂದಾಗ ರಾಮನು ನಾಮವನ್ನು ಇಟ್ಕೊಳ್ಳೋಕ್ಕೋಸ್ಕರ ನೀರು ಹುಡುಕ್ತಾನೆ. ತುಂಬ ಹುಡುಕ್ತಾನೆ ಎಲ್ಲ ತಲು, ನೀರು ಮಾತ್ರ ಎಲ್ಲೂ ಸಿಗಲ್ಲ. ಹಂಗಾಗಿ ಅಲ್ಲೇ ಪಕ್ಕದಲ್ಲಿ ಇರುವಂಥ ಒಂದು ಬಂಡೆಗೆ ತನ್ನ ಬಾಣವನ್ನು ಮಂತ್ರಿಸಿ ಹೊಡಿತಾನೆ. ಆ ದಿವ್ಯ ಶಕ್ತಿಯಿಂದ ಆ ಬಾಣ ಆ ಬಂಡೆಗೆ ಹೊಡೆದು ಅಲ್ಲಿಂದ ನೀರು ಉತ್ಪತ್ತಿ ಆಗುತ್ತೆ. ಅದರಿಂದ ನಾಮವನ್ನು ಇಟ್ಕೊಂತಾನೆ. ಅದಕ್ಕೋಸ್ಕರ ಇಲ್ಲಿ ನಾಮದ ಚಿಲುಮೆ ಅಂತ ಹೆಸರಾಗಿದೆ. ತುಂಬ ಜನ ಬರ್ತಿರ್ತಾರೆ, ಸಣ್ಣ ಮಕ್ಕಳು ಟ್ರಿಪ್ನೆಲ್ಲ ಕರ್ಕೊಂಬರ್ತಾರೆ. ನಾವು ಚಿಕ್ಕ ವಯಸ್ಸಾಗೆಲ್ಲ ಕರ್ಕೊಂಬಂದಿದ್ರು. ಆವಾಗ ಅಷ್ಟು ಡೆವಲಪ್ ಆಗಿರಲಿಲ್ಲ, ಇವಾಗ ತುಂಬ ರೋಡು ಗೀಡೆಲ್ಲ ಡೆವಲಪ್ ಆಗಿದೆ. ನೋಡೋಣ ಬನ್ನಿ, ಯಾವ್ಯಾವ ಥರ ಇದೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ Turn left onto Namada Chilam Road. एक सेकंड ನೋಡಿ, ಬೋರ್ಡ್ ತೋರಿಸಿ. Continue on Namada Chilam Road for 3 kilometers. ನೋಡಿ, ಇಲ್ಲಿಂದ ಒಂದು 3 ಕಿಲೋಮೀಟರ್ ಆಗುತ್ತೆ. ನಾಮದ ಚಿಲುಮೆ ಹೋಗ್ತಾ ಇದ್ದೀವಿ. ಅದು ಮಳೆಗಾಲದಾಗ ಬಂದರೆ ಇಲ್ಲಿ ಹಸಿರು ಸಕ್ಕದಾಗಿರುತ್ತೆ ಫಾರೆಸ್ಟು. ಈಗ ಸ್ವಲ್ಪ ಬೇಸಿಗೆ ಆಗಿರೋದ್ರಿಂದ ಮರ ಗಿಡಗಳೆಲ್ಲ ಒಣಕೊಂಡಿದ್ದಾವೆ. ನೀವು ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ನೋಡಿ, ಇಲ್ಲಿ ಕುಡಿಯೋಕ್ಕೆ ಪ್ರಾಣಿಗಳಿಗೆಲ್ಲ ನೀರಿಟ್ಟಿದ್ದಾರೆ. ನೋಡಿ, ಕೋತಿಗಳಿಗೆ ಮತ್ತೆ ಆಹಾರ ಹಾಕೋರು ಹಾಕ್ಬೋದು. ಪಾಪ ಅವು ಬೇಸಿಗೆಗಾಲದಾಗ ಏನು ಸಿಗಲ್ಲ. ಬೇಸಿಗೆಗಾಲದಾಗೆಲ್ಲ ಕುಡಿಯೋಕ್ಕೆ ನೀರಿಡ್ತಾರೆ ಕೆಲವರು. ಇಲ್ಲಿ ಊಟ ಬಾಟ್ಲಾಗೆ ಮಿಕ್ಕಿರೋ ಊಟ ಮತ್ತೆ ತರಕಾರಿಗಳು ಏನೇ ಸಿಕ್ಕಿರೋ ಇಲ್ಲಿ ತಂದಾಕ್ತಾರೆ ಕೆಲವರು. ಆ ಥರ ನೀವು ಈ ಕಡೆ ಬರೋಂಗಿದ್ದಿದ್ರೆ ನಿಮ್ಮ ಹತ್ರ ಏನಾದರೂ ಆ ಥರ ಇದ್ರೆ ತಂದು ಇಲ್ಲಿ ಪ್ರಾಣಿಗಳಿಗೆ ಕೊಡಿ. ನೋಡಿ, ಇಲ್ಲಿ ಪ್ರಾಣಿಗಳು ಇರ್ತಾರೆ. ನೈಟ್ ಹೊತ್ತು ಓಡಾಡ್ಬೇಕಾದ್ರೆ ಹುಷಾರಾಗಿ ಓಡಾಡ್ಬೇಕು. ಅವು ಇವು ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಚಿರತೆ ಮತ್ತೆ ಜಾಸ್ತಿ ಇದಾವೆ ಇಲ್ಲಿ. ನೋಡ್ತೀರಾ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸರ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. और अभी तो रुको, क्लाइमैक्स अभी बाकी. ಹಾಯ್ ಗಾಯ್ಸ್, ನಾನು ಬಂದಿದ್ದೀನಿ ಇವತ್ತು ತುಮಕೂರಲ್ಲಿರುವ ಜಿಂಕೆ ವನಕ್ಕೆ. ಇದು ನಾಮ ಚಿಲುಮೆಗೆ ಹೋಗೋ ರೋಡಲ್ಲಿ ಸಿಗುತ್ತೆ. ನೋಡಿ, ಇಲ್ಲಿ ಜಿಂಕೆಗಳೆಲ್ಲ ಸಕ್ಕದಾಗೆ ಸಾಕಿದ್ದಾರೆ. ಸಕ್ಕದಾಗೆ ಸಾಕಿದ್ದಾರೆ. ನೋಡೋಣ ಬನ್ನಿ, ಒಳಗೆ ಹೋಗ್ತಾ ಇದೀವಿ. ಇವಾಗ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಟಿಕೆಟ್ ತಗೊಬೇಕು.
ನೋಡಿ ಟಿಕೆಟ್ ತಗೊಂಡು ಗಾಯ್ಸ್ ಈಗಿನ ಟಿಕೆಟ್ ತಗೊಂಡು ಒಳಗೆ ಬಂದು ಒಬ್ಬರಿಗೆ 20 ರೂಪಾಯಿ ಹಂಗೆ ತಗೊಂತಾರೆ ಟಿಕೆಟ. ನೋಡಿ ಈಗಿನ ಒಳಗಡೆ ಬಂದಿದ್ದೀವಿ. ಈ ಕಡೆ ಎಲ್ಲ ಜಿಂಕೆಗಳು ಕಾಣ್ತಾ ಇದ್ದಾವೆ. ಜಿಂಕೆ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಎಂಟ್ರೆನ್ಸಲ್ಲೇ ಒಂದು ಏಡಿಕಾಯ್ದು ಒಂದು ಇದನ್ನು ಮಾಡಿಟ್ಟಿದ್ದಾರೆ. ನೋಡಿ ಜಿಂಕೆ ತೋರಿಸ್ತೀನಿ ಒಂದು ನಿಮಿಷ ನಿಮಗೆ. ಎಷ್ಟು ಜಿಂಕೆಗಳಿದ್ದಾವೆ ಅಂದರೆ ಅಷ್ಟು ಜಿಂಕೆಗಳಿದ್ದಾವೆ. ನಮ್ಮ ತುಮಕೂರಲ್ಲಿ ಈ ಥರ ಒಂದು ಪ್ಲೇಸ್ ಇದೆ ಅಂತ ನಂಬೋಕ್ಕೆ ಆಗಲ್ಲ. ಒಂದು ನಿಮಿಷ ಎಲ್ಲ ಜಿಂಕೆಗಳು ನೆರಳಲ್ಲಿ ಹೋಗಿ ಮನಿಕೊಂಬಿಟ್ಟಿದ್ದಾವೆ. ನೋಡಿ ಜಿಂಕೆಗಳು ಯೋಸಿದ್ದಾವೆ ಅಂತ ಎಲ್ಲ ಪಾಪ ಬಿಸಿಲಿಗೆ ನೆರಳಲ್ಲಿ ಹೋಗಿ ಮನಿಕೊಂಬಿಟ್ಟಿದ್ದಾವೆ. ಇನ್ನು ಮುಂದೆ ಜಿಂಕೆಗಳೆಲ್ಲ ಇದ್ದಾವೆ, ತೋರಿಸ್ತೀನಿ. ಇಲ್ಲಿ ಏನೇನು ತುಮಕೂರಲ್ಲಿ ಯಾವ್ಯಾವ ಥರ ಇದೆ ಅಂತೆಲ್ಲ. ನೋಡಿ ಕೋತಿಗಳು ಯೋಸಿದ್ದಾವೆ ಅಂತ ತುಂಬ ಕೋತಿಗಳಿದ್ದಾವೆ. ಇಲ್ಲಿ ಹುಷಾರಾಗಿರ್ಬೇಕು. ಬಂದಾಗ ಬ್ಯಾಗಲ್ಲಿ ಏನಾದರೂ ಇದ್ದರೆ ಕಿತ್ಕೊಂತವೆ. ನೋಡಿ ನೀರು ಕುಡಿಯೋಕ್ಕೆ ಜಿಂಕೆಗೆ ಎಲ್ಲ ನೀರು ತೊಟ್ಟಿ ಮಾಡಿದ್ದಾರೆ. ತುಂಬ ಜಿಂಕೆಗಳಿದ್ದಾವೆ ಇಲ್ಲಿ. ನೋಡ್ರಲ್ಲ, ಇದು ಬರೀ ನಮ್ಮ ತುಮಕೂರಿಂದ 13 ಕಿಲೋಮೀಟ್ರ್ ಅಷ್ಟೇ ಆಗೋದು. ನೋಡಿ ತುಂಬ ಜನ ಬಂದಿದ್ದಾರೆ ಇಲ್ಲಿ. ಸ್ವಲ್ಪ ಬೇಸಿಗೆ ಇರೋದ್ರಿಂದ ಜನ ಕಮ್ಮಿ. ಮಳೆಗಾಲದಲ್ಲಿ ತುಂಬ ಜನ ಇರ್ತಾರೆ, ಸಿಕ್ಕಾಪಟ್ಟೆ ಜನ ಇರ್ತಾರೆ. ಫ್ಯಾಮಿಲಿಯಿಂದ ಬರೋರಿದೆ. ಒಳ್ಳೆ ಸೂಪರ್ ಜಾಗ, ಮತ್ತು ಲವರ್ಸ್ಗಳಿಗೆ ಒಳ್ಳೆ ಜಾಗ. ಬರೀ ಇಂಥದೆಯಾ? ನೋಡಿ ಬೇಸಿಗೆಯಲ್ಲೇ ಇಷ್ಟು ಚೆನ್ನಾಗೇ ಐತೆ ಇಲ್ಲಿ ಜಾಗ. ಮಳೆಗಾಲದಲ್ಲಿ ಬಂದ್ರಂತೂ ಫುಲ್ಲು ಹಸ್ರುಗೆ ಇರುತ್ತೆ. ನೋಡೋಕ್ಕೆ 2 ಕಣ್ಣು ಸಾಲದು ಅನಿಸುತ್ತೆ. ಇವಾಗ ಬೇಸಿಗೆ ಆಗಿರೋದ್ರಿಂದ ಎಲೆ ಎಲ್ಲ ಉದುರೋಗಿದ್ದಾವೆ, ಸ್ವಲ್ಪ ಒಣಕೊಂಬಿಟ್ಟಿದೆ. ಆದರೂ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಬೇಜಾರಾದಾಗ ಇಂಥ ಜಾಗಗಳಿಗೆ ಬಂದುಬಿಟ್ರೆ ಮಾತ್ರ ಸೂಪರಾಗಿರುತ್ತೆ, ಒಂಚೂರು ಬೇಜಾರಾಗಲ್ಲ. ನಾವು 2ನೇ ಸತಿ ಬರ್ತಾ ಇರೋದು. ಚಿಕ್ಕ ವಯಸ್ಸಾಗಿ ಬಂದಿದ್ದೆ. ಇವಾಗ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಈಗೆಲ್ಲ ಸಿಮೆಂಟ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಸುತ್ತಲೂ. ನೋಡಿ ಜಾಲ್ರೆ ಎಲ್ಲ ಹಾಕ್ಬಿಟ್ಟಿದ್ದಾರೆ. ನೋಡಿ ಇದೇ ನಾಮದ ಚಿಲುಮೆಯ ರಾಮ ಬಾಣ ಹೂಡಿರುವಂಥ ಜಾಗ. ಸೇಮ್ ನಾಮದ ಥರನೇ ಇದೆ ಇದು. ನಮ್ಮ ಸ್ಕೂಲಿಂದ ಚಿಕ್ಕ ವಯಸ್ಸಾಗೆ ಟ್ರಿಪ್ ಕರ್ಕೊಂಬಂದಾಗ ಈ ಥರ ಜಾಲ್ರಿ, ಈ ಥರ ಸುತ್ತಲೂ ಸಿಮೆಂಟು ಏನೂ ಮಾಡಿರಲಿಲ್ಲ. ಇವಾಗ ಎಲ್ಲ ಥರ ಮಾಡಿದ್ದಾರೆ. ಏಕೆಂದರೆ ನಮ್ಮ ಜನ ಗಲೀಜು ಮಾಡಿಬಿಡ್ತಾರೆ ಅಂತ. ಬಡಿ ಅಚ್ಚಿ ಬಾತ್ ಕಹಿ ಯಾರ್. ಹಂಗಾಗಿ ಎಲ್ಲ ಸುತ್ತಲೂ ಕವರ್ ಮಾಡಿದ್ದಾರೆ. ಈ ಕಡೆ ಸ್ವಲ್ಪ ಕೆಳಗಡೆ ಒಂದು ಸಣ್ಣದು ಗುಂಡಿ ಮಾಡೋದು, ಅಲ್ಲಿ ನೀರು ನಿಂತ್ಕೊಂತವೆ. ಅಲ್ಲೇ ನೀರು ಕುಡಿಬೋದು. ನಾವು ಅವರೆಲ್ಲ ಹೋಗ್ಲಿ ಅಂತ ಕಾಯ್ತಾ ಇದ್ದೋ. ಸ್ವಲ್ಪ ಜನ ಇದ್ದರು. ಅವರೆಲ್ಲ ಹೋದಾದ್ಮೇಲೆ ನಾನು ಹೋದೆ. ಸ್ವಲ್ಪ ನೀರು ಚುಮುಕ್ಸ್ಕೊಂಡು ಸ್ವಲ್ಪ ನೀರು ಕುಡಿದೆ. ನೀರು ಮಾತ್ರ ಭಾಳ ಸಿಹಿ ಇರ್ತವೆ. ಇನ್ನು ಫಿಲ್ಟ್ರ್ ನೀರು ಆ ಥರ ಇರೋಲ್ಲ, ಅಷ್ಟು ಸಿಹಿಗಿರ್ತವೆ. ಆ ನೀರನ್ನ ಒಂದು ಸತಿ ಕುಡಿಬೇಕು ಜೀವನದಾಗೆ. ನಮಸ್ಕಾರ ಮಾಡಿಕೊಂಡು ಇಲ್ಲಿ ಬೋರ್ಡ್ ಹಾಕಿದ್ರು, ಯಾವಾಗ ಮಾಡಿದ್ದು, ಏನೇನು ಈ ಥರ ಮಾಡಿದ್ರು ಅಂತ ಎಲ್ಲ ನೋಡಾದ್ಮೇಲೆ ಈ ಕಡೆ ಮೊಸಳೆ ಮಾಡಿದರು ಇದು ಸಿಮೆಂಟಾಗೆ. ಎಲ್ಲ ನೋಡಿಕೊಂಡು ಸೀದಾ ಊರು ಕಡಿಕೊಂಡು ಸಿಗ್ತೀನಿ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಟಾಟಾ ಬಾಯ್ ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.